ಕಾಂಗ್ರೆಸ್ಸಿನ ಕೆಲವರಿಗೆ ಜ್ಞಾನದ ಕೊರತೆ ಅದನೋ ಅಥವಾ ಮತ್ತೇನು ದುರುದ್ದೇಶದಿಂದ ಮಾತಾಡ್ತಾರೋ ಗೊತ್ತಿಲ್ಲ. ಈ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡಿದವರು ಯಾರು? ಡಾಕ್ಟರ್ ಉಮರ್ ಮೊಹಮ್ಮದ್, ಅವನ ಜೊತೆಯಲ್ಲಿ 5 ಜನ ಡಾಕ್ಟರ್ ಇದ್ದಾರೆ. ಅವರೆಲ್ಲ ಯಾವ ದೇಶಕ್ಕೆ ಸೇರಿದವ್ರು? ಪಾಕಿಸ್ತಾನಕ್ಕ? ಭಯೋತ್ಪಾದನೆ ಚಟುವಟಿಕೆ ಮಾಡಿ ದೆಹಲಿಯಲ್ಲಿ ಕೆಂಪುಕೋಟೆ ಮುಂದೆ 16 ಜನರ ಪ್ರಾಣವನ್ನು ತಗೊಂಡಂಥವ್ರು, 30 ಜನರಿಗೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ನೋಡಿ 140 ಕೋಟಿ ಜನ ಇವತ್ತು ಮರಗ್ತಾ ಇದ್ದಾರೆ. 140 ಕೋಟಿ ಜನ ಅದನ್ನು ಖಂಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಿನ ನಾಯಕರಿಗೆ ಏನಾಗ್ಯದ ಗೊತ್ತಿಲ್ಲ ನನಗೆ. ಎಲ್ಲಿ ಬುದ್ಧಿ ಭ್ರಮೆ ಆಗ್ಯದ ಅನ್ನೋ ಅಧಿಕಾರ ಕಳ್ಕೊಂಡ್ರು. ಅವ್ರು ಹೇಳ್ಬೇಕಾಗಿತ್ತು, ಯಾರ ಬಗ್ಗೆ ಹೇಳ್ಬೇಕಾಗಿತ್ತು? ಈ ದೇಶದ ಅನ್ನ ಉಂಡು ದೇಶದ್ರೋಹಿ ಕೆಲಸ ಮಾಡಿದಂಥ ಡಾಕ್ಟರ್ಸ್ ಏನಿದ್ದಾರೆ, ಮೊಹಮ್ಮದ್ ಏನಿದ್ದಾನ, ಡಾಕ್ಟರ್ ಉಮರ್ ಮೊಹಮ್ಮದ್, ಅವನ ಟೀಮ್ ಬಗ್ಗೆ ಖಂಡಿಸ್ಬೇಕಾಗಿತ್ತು. ಅವ್ರನ್ನ ಜೈಲಿಗೆ ಹಾಕಂತ ಹೇಳ್ಬೇಕಾಗಿತ್ತು. ಅವ್ರಿಗೆ ಗಲ್ಲಿಗೆ ಏರ್ಸಂತ ಹೇಳ್ಬೇಕಾಗಿತ್ತು. ಅವ್ರನ್ನ ಗಡಿಪಾರ್ ಮಾಡಂತ ಹೇಳ್ಬೇಕಾಗಿತ್ತು. ಅದನ್ನು ಬಿಟ್ಟು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ, ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರಿಗೆ ಬಹುತೇಕ ಬುದ್ಧಿ ಭ್ರಮೆ ಆಗಿದೆ. ಅದಕ್ಕಾಗಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಹಾಗಾದ್ರೆ ನೀವು ಟೆರರಿಸ್ಟನ್ನು ರಕ್ಷಣೆ ಮಾಡ್ತೀರಾ? ಟೆರರಿಸ್ಟರು ನಿಮ್ಮ ಬಂಧುಗಳ, ಕಾಂಗ್ರೆಸ್ನವ್ರ ಬಂಧುಗಳ? ಅವರು ಏನು ಕಾಂಗ್ರೆಸ್ನವ್ರು ನೆಂಟ್ರ ಟೆರರಿಸ್ಟು? ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮೊದಲು ಹೇಳ್ಬೇಕಾದದ್ದು ಅವ್ರ ಬಗ್ಗೆ ಹೇಳ್ಬೇಕು. ದೇಶದ್ರೋಹಿ ಕೆಲಸ ಮಾಡಿದವ್ರ ಬಗ್ಗೆ ಹೇಳ್ಬೇಕು. ಅದನ್ನು ಬಿಟ್ಟು ದೇಶದಲ್ಲಿ ಉತ್ತಮ ಆಡಳಿತ ಮಾಡಿ ಜಗತ್ತಿನಲ್ಲೇ ಹೆಸರು ಗಳಿಸಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಮಾತನಾಡೋದು ಸರಿ ಅಲ್ಲ. ಅದನ್ನು ನಾನು ಖಂಡಿಸ್ತೇನೆ. ಜಾರಿ ಮಾಡೋ ಮನಸ್ಥಿತಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ಕೆಲವೇ ಜಾತಿಗಳಿಗೆ ಓಲೈಕೆ ಮಾಡೋ ದೃಷ್ಟಿಯಿಂದ ಇವತ್ತು ಅಸ್ಪೃಶ್ಯ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. 35 ವರ್ಷ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡವರು, ಅಂಗವಿಕಲರಾದಂಥವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಸಮಾಜವನ್ನು ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾವ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಮಾಡೋದಿಲ್ಲ. ಜಾರಿ ಮಾಡಿದ ಆದೇಶ ಕೂಡ ದೋಷಭರಿತವಾಗಿದೆ. ಅದು ಕೋರ್ಟ್ನಲ್ಲಿ 4-5 ಸಂಘ ಸಂಸ್ಥೆ